ದೀಪಿ ತಯಾರಾಗಂದ್ರ ಇದೇನು ಸೆಂಟರ್ಸ್ಕೊಂಡ್ ಕುಂತಿಯಲ್ಲ. ಓ ಲೋಕನ ತಯಾರಾಗ. ಇವತ್ತೊಂದು ಇತ್ಯರ್ಥ ಆಗಬೇಕು. ನೀವು ಹೇಳ್ದಂಗೆ ನಾ ಕೇಳ್ತೀನಿ, ನಾ ಹೇಳ್ದಂಗೆ ನೀವು ಕೇಳಬೇಕು. ಮತ್ತೇನ್ ಎಪ್ಸಿದಿ ಹೇಳ ನಿಂದು. ಒಕ್ಕಲ್ತನ ಮಾಡೋದು ಬಿಡ್ಬೇಕು. ಮತ್ತು ಒಲ್ಲಿ ಅಂಗಿ ಇವನು ತೊಟ್ಕೋಬಾರ್ದು, ಇವು ಲುಂಗಿ ಪಂಗಿ ಸುತ್ಕೋಬಾರ್ದು, ಪ್ಯಾಂಟ್ ಶರ್ಟ್ ಹಾಕೋಬೇಕು ನೀವು. ಒಕ್ಕಲ್ತನ ಮಾಡಬಾರ್ದಂದ್ರ ಮತ್ತೆ ಇನ್ನೇನ್ ಮಾಡ್ಲಿ ನಾನು. ನನಗ ಒಕ್ಕಲ್ತನ ಬಿಟ್ಟು ಏನು ಮಾಡಕ್ ಬರಂಗಿಲ್ಲ. ಏನಾದ್ರು ಬಿಸ್ನೆಸ್ ಮಾಡ್ಬೇಕಂದ್ರ ಕೈ ತುಂಬ ರೊಕ್ಕ ಬೇಕನ್ನ ನನ್ನ ಹತ್ರ ರೊಕ್ಕನೂ ಇಲ್ಲ. ಹೊಲ ಐತಲ್ಲ, ಅದನ್ನ ಮಾರಿಬಿಡ್ರಿ. ದೀಪಿ ಏನ್ ಹೇಳಾಕತ್ತಿ ನೀನು? ಅಡಿ ಅಂದ್ರ ನನ್ನ ಮಗಳು ಬರೋಬ್ಬರಿನೇ ಹೇಳಕತ್ತಾಳ್ರಿ. ಅದೆಲ್ಲ ಆಗಲ್ರಿ. ನಮ್ ಪೂರ್ವಿಕರ ಆಸ್ತಿ ಎಲ್ಲ ಮಾರಂಗಿಲ್ಲ ನಾನು. ಇದೆಂತ ಶಾಣಿತನ? ನನ್ನ ಮಗಳು ಸಾಲಿ ಕಲ್ತಾಳಪ್ಪ, ಮತ್ ನೀನ್ ಆಕಿ ತಕ್ಕಂತ ಇರ್ಬೇಕಪ್ಪ. ಇನ್ನು ಹಳ್ಳಿ ಮನುಷ್ಯನ ಗತಿ ಇದ್ರಿ ಹೆಂಗ ತಮ್ಮ? ಯಾಕ್ರಿ ಅತ್ತೀರ? ನಾ ಹಳ್ಳಿ ಮನುಷ್ಯ ಅಂತೇಳಿ ಗೊತ್ತಿದ್ದ ನಿಮ್ ಮಗಳನ್ನ ನನಗ್ ಕೊಟ್ಟು ಲಗ್ನ ಮಾಡಿರಿ. ಇಟ್ಟು ದಿನದ ಮ್ಯಾಗ ಈಗ ಗೊತ್ತಾತನ ನಾ ಹಳ್ಳಿ ಮನುಷ್ಯ ಅಂತ ಹೇಳಿ. ಏನ್ ಮಾತಾಡಕತ್ತೀರಿ ಅತ್ಯಾರ ನೀವು? ಏನ್ ಮಾತಾಡಕತ್ತಿ ನೀನು? ಅಲ್ಲ ಎಲ್ಲಾ ಗೊತ್ತಿದ್ದನ ಮಗಳನ್ನ ಕೊಟ್ಟಿವಿಲ್ಲ ನಾವು. ಈಗಿನ ಹೊಸ ವರ್ಷ ನಿಮ್ದ. ದೀಪವ್ವ ಲಗ್ನ ಆಗಿ 4 ವರ್ಷ ಆತ. ಈಗ ಈ ಮಾತಾಡೋದು ತಪ್ಪಾಗತ್ ನಿಂದು. ಲಗ್ನ ಮಾಡ್ಕೊಡು ಮುಂದಾಗ ಎಲ್ಲ ಒಪ್ಕೊಂಡಿ ಈಗೇನ್ ಬೇ ನಿಂದು? ಅವಾಗ ನಾ ಮಳಿದ್ದೆ, ನಿಮ್ಮ ಮಾತಿಗೆ ಮಳ್ಳಾಗಿ ಲಗ್ನ ಆದ್ ನಾನು. ಈಗೆಲ್ಲ ನಮ್ಗೆ ಅತ್ಯಾರ ನೋಡ್ಬಾಯಪ್ಪ. ಎಲ್ಲರೂ ನೌಕರಿ ಮಾಡ್ತಾರ, ಬಿಸಿನೆಸ್ ಮಾಡ್ತಾರ. ನಮ್ಗೆ ಅತ್ಯಾರ ಗಂಡ್ರು ಅಲ್ಲನ ನನ್ನ ಗಂಡ ಒಬ್ಬವನ ಒಕ್ಕಲ್ತನ ಮಾಡುದು. ಎಲ್ಲಾರು ಅಸಹ್ಯ ಮಾಡ್ತಾರ ನನಗ. ಅದಕ್ಕ ನಿಮ್ಮ ಮಳೆಯಾಗ ಒಂದಿಟ್ಟು ತಿಳಿಸಿ ಹೇಳ್ರಿ, ಹೊಲ ಎಲ್ಲ ಮಾರಂತ ಹೇಳ್ರಿ, ಮಾರಿ ಒಂದ್ ಬಿಸಿನೆಸ್ ಮಾಡಂತ ಹೇಳ್ರಿ. ಇಟ್ಟು ದಿನ ನಾನು ಹಠ ಮಾಡಿಲ್ಲ, ಈಗ ಹಠ ಅಂದ್ರೆ ಹಠ. ನೀವು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಮಾತ್ರ ಬರ್ತೀನಿ ಈ ಸತಿ, ಇಲ್ಲ ಅಂದ್ರ ತಗೋ. ಅಲ್ಲನ ನನ್ ದಾರಿ ನನಗ, ನಿಮ್ ದಾರಿ ನಿಮಗ. ಕೋಟಿ ಹೋಗ್ತೀನಿ ನಾನು, ನನಗೂ ಅರ್ಧ ಪಾಲ್ ಸಿಗ್ತತಿ. ದೀಪವ್ವ ಏನ್ ಮಾತಾಡಕತ್ತೀವಿ ನೀನು? ಒಂದ್ ಹೆಣ್ಣಿನ ಬಾಳೆ ಮೂರಬಟ್ಟಿ ಆತಂದ್ರ ಮುಗಿದ್ ಹೋತ್. ಗಂಡಿದ್ರ ಹೆಣ್ಣಿನ ಜೀವನ ಚಂದಗಿರ್ತತವ, ಇಲ್ಲ ಚಂದ ಇರ್ತತನ ದೀಪವ್ವ? ಎಲ್ಲಾರು ಚಂದ ಇರ್ತಾರ, ನನ್ ಗಂಡ ಅಂತೀನಿ. ಇವ್ರು ಏನ್ ಚಂತೇಳ ಅನ್ಬೇಕಿಲ್ಲ. ಬರೇ 3 ಹೊತ್ತು ಹೊಲ್ದಾಗ ಕುಂತ್ರ ವರ್ಷಕ್ಕೊಂದ್ಸತಿ ಪೀಕು. ಆಚೆ ಕಡೆದ್ ಹೊಲ್ದಾಗ ಅದು ನೀರಾವರಿ ಐತಿ ಬಿಡು, ಏನು ಅದು ಬಾಳ ಬರಂಗಿಲ್ಲ. ಬರೇ ಕೂಲಿ ನಾಲಿ ಮಾಡಿದವ್ರಿಗೆ ಹೋಗುತ್ತೆ ರೊಕ್ಕ. ಮತ್ತ ತಂಗಿ ಕೊಟ್ಟು ಖರ್ಚು ಮಾಡ್ಯಾರ. ನನಗಂತ ಏನ್ ಮಾಡ್ಯಾರ, ಲಗ್ನ ಆಗಿ ತೋರ್ಸಾತ. ದೀಪಿ ನಿಂದ ಬಾಯಿ ಐತೆ ಬಗದಾಳ ಐತ್ಲಿ. ನಮ್ಮ ತಂಗಿಗೆ ತಂದಂತ ಬಂಗಾರ ನೀನೇ ಇಟ್ಕೊಂಡಿ. ನಮ್ ತಂಗಿ ಹೋಲ್ ಬಿಡಿ ಅನ್ನ ಅಂತಂದಿದ್ದಕ್ಕೆ ಸುಮ್ಬಿಟ್ಟೆ. ಇನ್ನೂ ಏನೋ ಕೊಡ್ಸೇ ಇಲ್ಲ ಮಾಡೇ ಇಲ್ಲ ಅಂತಂತಿ ಇಲ್ಲಿ. ಏನ್ ಮಾಡೀನಿ ಅಂತ ಕೇಳ್ತೀನಿ ನನ್ನ. ಮಾವ ನಮ್ಮ ಅಕ್ಕನ ಪ್ರಕಾರ ನೀವು ಒಟ್ಟು ಹೊಲ ಮಾರ್ಬೇಕು. ಮಾರಿ ಒಂದು ಚಲೋದ ಆರ್ ಸಿ ಸಿ ಬಿಲ್ಡಿಂಗ್ ತಗೋಬೇಕು, ಒಂದು ಕಾರ್ ತಗೊಂಡ್ಬಿಡ್ಬೇಕು ನೋಡಪ್ಪ, ಜಮ್ ಅಂತ ಅಡ್ಡಾಡ್ಬೇಕಂತ ನಮ್ಮ ಅಕ್ಕ. ಇಲ್ಲೇ ಕುಮಾರ ಅದ್ ಯಾವ ಶನೇತನ ಒಟ್ಟು ಹೊಲ ಮನಿ ಮಾರಿ ಕಾರ್ ತಗೊಳೋದು ಮನಿ ತಗೊಳೋದು? ನೋಡಪ್ಪ ನಾವ್ ಹೊಲ ಅಂಕರು ಮಾರಂಗಿಲ್ಲ. ನನಗ ಒಕ್ಕಲ್ತನ ಮಾಡೋದ ಇಷ್ಟ. ಭೂಮಿ ತಾಯಿ ನಾನು ನೆಚ್ಕೊಂಡು ಬದುಕೀನಿ. ಇವತ್ತು ಕೈ ಬಿಟ್ಟಿರ್ಬೋದು, ಇಂದಿಲ್ಲ ನಾಳೆ ನಾನು ಕೈ ಹಿಡಿತಾ. ನಾವತ್ತ ಬಡ್ಕೊಂಡೆ, ನನ್ನ ಮಗನ್ ಕೊಡ್ಬೇಡ್ರಿ, ಒಕ್ಕಲ್ತನ ಮಾಡುವಂಗ ಕೊಡ್ಬೇಡ್ರಿ ಅಂತಂದೆ. ಇವತ್ ನೋಡ್ರಿ ಆಕೆ ಪರಿಸ್ಥಿತಿ ಹೆಂಗಾಗೈತಿ. ನಮ್ಮ ಮಗಳ ಪರಿಸ್ಥಿತಿಗೆ ಏನಾಗೈತಿ? ಏನ ಹೊಟ್ಟಿ ಊಟ ಇಲ್ಲೋ? ಏನ ದಿನ ಬಡಬಡ್ದ ಹೊಲಕ್ ಕಳಿಸ್ತಾರು. 3 ಹೊತ್ತು ಮನ್ಯಾಗ ಇರ್ತಾಳಲ್ಲ, ಏನ್ ಕಡಿಮೆ ಆಗೈತಿ ಈಕಿಗೆ? ತಾಯಿಯಾಗಿ ಚಂದನ್ ಪದ್ಧತಿ ಕಲಿಸ್ಬೇಕ್ಲಿ. ನೀ ನಮ್ಮ ಮಗಳಿಗೆ ಕುಂತ್ಕೊಂಡು ಇಂಥದೆಲ್ಲ ಕಲಿಸ್ತೀಯಲ್ಲ. ತಿದ್ದಿ ಬುದ್ಧಿ ಹೇಳೋದ್ ಬಿಟ್ಟು ಪ್ಯಾಲಿ. ನೀವು ಯಾರೇನು ಹೇಳಿದ್ರು ನಾ ಕೇಳಂಗಿಲ್ಲ. ನೀವು ಬದ್ಲಾಗ್ಬೇಕು. ನನಗೂ ಇಷ್ಟ ಕಷ್ಟ ಇರಂಗಿಲ್ಲನ. ನನ್ ಗಂಡ ನನ್ಗೂ ಹಿಂಗ ಇರ್ಬೇಕು ಹಂಗ ಇರ್ಬೇಕು ಅಂತ ಆಸೆ ಇರಂಗಿಲ್ಲ ನನಗ. ಈಗ ನಿಮ್ ತಂಗಿನ ನಮ್ ತಮ್ಮ ಕೊಟ್ರಿ ಇಲ್ಲ, ನಮ್ ತಮ್ಮ ಆಕಿ ಹೇಳ್ದಂಗೆಲ್ಲ ಕೇಳ್ತಾನಿಲ್ಲ. ಆಕಿ ಇಷ್ಟ ಪ್ರಕಾರ ಎಲ್ಲ ನಡ್ಕೊಂತಾನಿಲ್ಲ. ನೀವು ನನ್ಗ ಹಂಗತಿ ನಡ್ಕೋಬೇಕು. ಈಕಿ ಈ ದಾರಿಲಿ ಹೋದ್ರ ಸುದ್ದಾಗಂಗಿಲ್ಲ. ಮಾಡ್ತೀನಿ. ತಾಯಿ ಮಗಳು ಒಂದು ಹೊಸ ನಾಟಕ ಹುಡೀರಿ. ತಡಿ ನಿಮ್ದು. ಸರಿ ಆಯ್ತು, ನೀ ಹೇಳ್ದಂಗ ನಾ ಬರ್ತೀನಿ. ಆದ್ರ ನಾನು ಹೇಳಿದ ಕಂಡೀಷನ್ಗೆ ನೀವು ಒಪ್ಕೋಬೇಕು. ಅದೇನ್ ಹೇಳ್ರಿ. 1 ವರ್ಷದಾಗ ನನಗ 2 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ನೀನು. ಅಯ್ಯಾಳಿಮಯ್ಯ, ನನ್ನ ಮಗಳು ಎಲ್ಲಿಂದ ದುಡ್ಡು ಕೊಡ್ಬೇಕು? ಹಂಗಂದ್ರೆ ಹೆಂಗೈತಿ? ಮತ್ತೆ ನಾನು ಈಕಿ ಕಂಡೀಷನ್ಗೆ ಒಪ್ಕೊಂಡೆ, ಮತ್ತೆ ನನ್ನ ಹೆಂಡತಿನೂ ನನ್ನ ಕಂಡೀಷನ್ಗೆ ಒಪ್ಕೋಬೇಕಲ್ಲ. ಆಯ್ತು ತಗೋರಪ್ಪ, ನಾ 2 ಲಕ್ಷನೂ ಬ್ಯಾಡ ಐತಿ. 1 ವರ್ಷಕ್ಕೆ 1 ಲಕ್ಷನಾರ ದುಡ್ಡು ತೋರ್ಸಂತ ಹೇಳ. ಅದು ಯಾರ ಸಹಾಯನೂ ಇಲ್ದ. ಏನು ಕೂಲಿ ಕೆಲ್ಸಕ್ಕೆ ಹೋಗ್ಕಾಳೋ, ಏನ್ ರಾಟಿ ಹೊಲಿತಾಳೋ, ಏನ್ ಹೊರಗ ಕೆಲ್ಸಕ್ಕೆ ಹೋಗ್ಕಾಳೋ ಅದು ನನಗ್ ಗೊತ್ತಿಲ್ಲ. ಆದ್ರ 1 ವರ್ಷಕ್ಕ 1 ಲಕ್ಷ ರೂಪಾಯಿ ತಂದು ಕೊಡ್ಬೇಕು. ಅಂದಾಗ ಮಾತ್ರ ಈಕಿ ಹೇಳ್ದಂಗೆ ಕೇಳ್ತೀನಿ ನೋಡು. ನನಗೆಲ್ಲ ಗೊತ್ತಾಗತ್ತಪ್ಪ ಅಳಿಯಮಯ್ಯ. ನಿಮ್ ತಂಗಿ ಪಿಟಿಂಗ್ ಪಿಟಾಡಿ ಪಿಟಿಂಗ್ ಇಟ್ಟ ಅಂತ ಗೊತ್ತೈತಿ ನನಗ. ಏನ್ಲಿ ಇಲ್ಲಿ ನಮ್ಮ ಮನೆ ನಡೆದಿದ್ದನ್ನ ನಿಮ್ಮ ಅಣ್ಣನ ಮುಂದೆ ಏನು? ನಾ ಏನು ಹೇಳಿಲ್ಲೈತಿ. ನನಗೆಲ್ಲ ಗೊತ್ತಾಗತ್ತ ತಗೋ. ನಿಮ್ಮ ಅಣ್ಣನ ತಲೆ ತುಂಬಿಸಿ ಅನ್ನೋದು ಗೊತ್ತೈತ್ಲಿ ನನಗ. ಎಲ್ಲ ಗೊತ್ತೈತಿ ನಿನಗ. ವರ್ಷಕ್ಕ 5 ಲಕ್ಷ ರೂಪಾಯಿ ದುಡಿ ಅಂತ ಹೇಳ್ತಿಯಲ್ಲ, ಅದನ್ನ ಇಲ್ಲೇ ನನ್ನ ಮಗಳ ಮ್ಯಾಗ ಚಲಾವಣೆ ಮಾಡಕ್ ಬಂದಿಯನ ನೀನು ನಿಮ್ಮನ್ನ ಕೂಡಿ? ಅಂತೀರ ನಮ್ಮ ತಂಗಿಗೆ ಏನು ಅನ್ನಕ್ ಹೋಗ್ಬೇಡ್ರಿ. ನನಗೆ ಯಾರು ಏನು ಕಲಿಸ್ಕೊಟ್ಟಿಲ್ಲ. ಏನಿದ್ರು ಸ್ವಂತ ಬುದ್ಧಿ ಐತಿ. ಈಕಿ ಹೇಳ್ದಂಗ ಎಲ್ಲ ಕೇಳಿನ ನಾನು. ಇಷ್ಟು ದಿನ ಆದ್ರೂ 1 ರೂಪಾಯಿ ಮನಿಗೆ ದುಡ್ಡು ತಂದು ಹಾಕಿಲ್ಲ ಈಕಿ. ಮನ್ಯಾಗ ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡ್ತಾಳ. ನಾವಂತ ಕಾಲ ಹಾಕೊಂಡ್ ಬಳೆ ಮಾಡ್ಕೊಂಡು ಹೋಗ್ತೀವ್ರಿ. ಅದಕ್ಕೆ ಈಕೆ ಕಂಡೀಷನ್ ನಾವು ಒಪ್ಬೇಕಂದ್ರ ನನ್ನ ಕಂಡೀಷನ್ ಈಕಿ ಒಪ್ಪಬೇಕು. ಏನಂತೀರಿ ಮಾವ್ರಿ ನೀವು?
ಇದು ಬರೋಬ್ಬರಿ ಐತಿ ಮತ್ತೆ ನ್ಯಾಯ ಎಲ್ಲಾರ್ಗೂ ಒಂದ ಅಲ್ವಾ? ಯಾವ ಹೆಂಗ್ ಅನ್ನಕತ್ತಾರ ನೋಡಿ ಅವ್ರ. ನಾ ಏನ್ ಕೂಲಿ ಕೆಲ್ಸಕ್ಕೆ ಹೋಗ್ಲೇನು? ಬಾಯಿ ಮಾತಿಲ್ಲ ಅಷ್ಟ ಯಾಕ ನೀನು ಮಾಡಿ ತೋರಿಸ್ಬೇಕವ. ನೋಡು ನನ್ನ ಹೆಂಡತಿ ಹೆಂಗದಳ ಎಲ್ಲಾನು ಹೆಂಗೆ ನಿಗಿಸ್ತಾಳ ನೋಡು. ನೀನು ಹಂಗ ಚಾಲೆಂಜ್ ಓಪನ್ ಚಾಲೆಂಜಿಗೆ ಒಪ್ಕೋ ಮಾವನ್ ಕೂಡ. ಬಾಡೆ ಸುಮ್ ಕುಂದ್ರ ನಿನ್ಗೆ ಗೊತ್ತೈತಿ. ನಮ್ಗ ರಾಟಿನಾರ ಬರಂಗಿಲ್ಲ. ಹೊಲ್ದಾಗ ಕೆಲ್ಸನೂ ನೀಗಂಗಿಲ್ಲ. ನಾ ಎಲ್ಲಿ ಹೋಗಿ ದುಡ್ಡು ತಂದು ಕೊಡ್ಬೇಕು? ಯಾವ 1 ಲಕ್ಷ ರೂಪಾಯಿ ಕೊಡ್ಬೇ? ನಾನು ನೀ ದುಡಿ ಅಂತ ಹೇಳಿದ್ದು ನಿಮ್ಮಪ್ಪ ನಿಮ್ಮ ಅವನ ಕಡೆ 1 ಲಕ್ಷ ರೂಪಾಯಿ ಇಸ್ಕೊಂಡ್ ಕೊಡು ಅಂತ ಹೇಳಿಲ್ಲ. ನೀನು ಬೆವ್ರು ಹರಿಸಿ ದುಡ್ದಿದ್ ರೊಕ್ಕ ನನಗೆ ಬೇಕು. ದುಡ್ಡಿನ ಬೆಲೆ ಏನಂತ ಹೇಳಿ ನಿನಗೆ ಗೊತ್ತಿಲ್ಲ. ಆ ಬೆಲೆ ಗೊತ್ತಾಗ್ಬೇಕಂದ್ರೆ ನೀ ದುಡಿಯಬೇಕು. ನಾ ಹೇಳ್ದಂಗ 1 ವರ್ಷ ನೀ ಕೇಳಬೇಕು. ಮುಂದೆ ಸಾಯೋ ಮಟ್ಟ ನೀ ಹೇಳ್ದಂಗ ನಾ ಕೇಳ್ತೀನಿ. ಯವ್ವ ಏನ್ ಮಾಡುದು ಬೇ? ನಾನ್ ತಿನಿ ಬಿಟ್ಬಿಡ ಅವನು. ಅಯ್ಯ ಬಿಟ್ಟು ಏನ್ ಮಾಡ್ಲಿ? ಗಂಡ ಬಿಟ್ಟಾಕಿ ಅಂತ ಪಟ್ಟ ಹೊರಟ್ಕೊಂಡ್ ಕುಂದ್ರಲಿ ಅನ್ನೋ ತವ್ರ ಮನ್ಯಾಗ. ನಾಳೆ ನಿನ್ ಸೊಸಿಗೆ 2 ಮಕ್ಳು ಆಕವು. ಈಗೆಲ್ಲ ಅಂದ್ರೆ ಇನ್ನೊಬ್ಬಕಿ ನರ್ತತ್ತೀಯ. ಅವಕ್ ಮಕ್ಳು ಆಕವು. ಬರೀ ಹತ್ರ ಮುಕ್ಳಿ ತೊಳ್ಕೊಂಡು ನಿನ್ ಮನೆ ಬಿದ್ದಿರ್ಬೇಕನ್ನ ನಾನು. ನನ್ನ ಮಾತು ಕೇಳಿಕಂದ್ರೆ ಹಂಗಾದ್ರ ಹೊಲಕ್ಕೆ ಹೋಗಿ ಕೆಲ್ಸಕ್ಕೆ. ನಿನ್ನ ಗಂಡ ಹೇಳ್ದಂಗೆ ಕೇಳು ಅಷ್ಟ. ದೀಪವ್ವ ನನ್ನ ಮಾತು ಕೇಳು. ನಮ್ಮ ಅಣ್ಣನ ಮಗ ಅದನಲ್ಲ ಅವ್ನ ಹೆಂಡತಿನ ಜಗಳ ಮಾಡಿ ಓಡ್ ಹೋಗ್ಯ ಅಂತ. ಅದಕ್ಕೆ ನೀನು ಇಲ್ಲಿ ನಿನ್ನ ಗಂಡನ ಬಿಟ್ಬಿಡ. ಅಲ್ಲಿ ನಮ್ಮ ಅಣ್ಣನ ಮಗಗ ನಿನ್ನ ಎಣ್ಣೆ ಲಗ್ನ ಮಾಡಿ ಕೊಟ್ಟು ಬಿಡ್ತಾನಂತ. ಯಾವ ಏನು ಮಾತಾಡಕತ್ತೀನಿ ನೀನು? ನಂಗೆ ಇಷ್ಟ ಇಲ್ಲ. ನಂಗೆ ಎಣ್ಣೆ ಲಗ್ನ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಹೋಗಿ ನೀನು ತಿಳ್ದಂಗೆ ಮಾಡ್ಕೊ ಹೋಗಿ. ನಂಗೆ 1 ವರ್ಷ ಆಗಂಗಿಲ್ಲ. 6 ತಿಂಗಳಿಗೆ ಒಪ್ಕೋರಿ ನೀವು. 6 ತಿಂಗಳಿಗೆ 50,000 ರೂಪಾಯಿ ದುಡ್ಡು ಕೊಡ್ತೀನಿ ನಾನು. ನಮ್ಮ ತಂಗಿಗೆಲ್ಲ ಹಾರಾಡ್ಕೊಂಡು ಮಾತಾಡ್ತಿದ್ದಿ. 1 ವರ್ಷಕ್ಕೆ ಆಕೆ ಹೆಂಗೆ 5 ಲಕ್ಷ ರೂಪಾಯಿ ಗಳಿಸಿ ಕೊಡ್ಬೇಕು? ಯಾಕ ನೀ ಆದ್ರೂ ಮನುಷ್ಯಾಳು, ಆಕೆ ಮನುಷ್ಯಾಳ ಅಲ್ಲನ? ಯಾಕೆ ನಿನಗೊಂದು ನ್ಯಾಯ ಆಕಿಗೊಂದು ನ್ಯಾಯನ? ಅದು ಏನು ಗೊತ್ತಿಲ್ಲ. 1 ವರ್ಷ ನೀ ದುಡಿಯಬೇಕು. 1 ಲಕ್ಷ ರೂಪಾಯಿ ನನ್ನ ಕೈಯಾಗ ಕೊಡಬೇಕು. ಆತಾ. ಈ ಚಾಲೆಂಜ್ನ್ಯಾಗ ನೀ ಸೋತಿ ಅಂದ್ರ ನೀನು ಯಾವತ್ತೂ ನನ್ನ ಏನು ಪ್ರಶ್ನೆ ಮಾಡುವಂಗಿಲ್ಲ. ನಾ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಸರಿ, ನಾನು ಗೆದ್ನಿ ಅಂದ್ರ ನಾ ಹೇಳ್ದಂಗೆ ನೀವು ಕೇಳ್ಬೇಕು. ಸರಿ ಆತಾಳ. ಮಾವರ, ನನ್ನ ಮಾತಿನಿಂದ ನಿಮಗೆ ಬೇಸರ ಆಗಿತ್ತಂದ್ರೆ ದಯವಿಟ್ಟು ಕ್ಷಮಿಸ್ರಿ. ಏನು ಮಾಡೋದ್ರಿ ಮಾವರ? 10 ರೂಪಾಯಿ ತರೋದು ಗೊತ್ತಿಲ್ಲ, ಕೈಯಾಗ 10 ರೂಪಾಯಿ ಕೊಟ್ರು ಇಟ್ಕೊಳೋದು ಗೊತ್ತಿಲ್ಲ. ರೊಕ್ಕ ಹೆಂಗೆ ಬರ್ತಾವು, ಎಲ್ಲಿಂದ ಬರ್ತಾವು ಅಂತೇಳಿ ಗೊತ್ತೇ ಇಲ್ರಿ. ಒಟ್ಟು ಕೈಯಾಗ ರೊಕ್ಕ ಇಸ್ಕೊಂಡು ಒಟ್ಟು ಏನಾರ ಒಟ್ಟು ಧೂಮ್ಧಾಮಾಗಿ ಮಾಡ್ಕೊಂಡು ಎದ್ದು ಬಿಡೋದ್ರಿ. ಆ ರೊಕ್ಕದ ಬೆಲೆನೇ ಗೊತ್ತಿಲ್ಲ ಆಕಿಗೆ. ಮತ್ತು ಅದನ್ನ ಯಾಕೆ ಮಾಡಕ್ಕೆ ಹೋದಿ, ಇದನ್ನ ಯಾಕೆ ಮಾಡಕ್ಕೆ ಹೋದಿ ಅಂತಂದ್ರೆ ಜಳ ತೆಗೆದು ಬಿಡ್ತಾಳ್ರಿ. ಬರೀ ಬಡ್ಡಿ ತೊಗೊಂಡೆ ಬರೀ ಹಿಂಗೆ ಫಾಲ್ತು ರೊಕ್ಕ ಖರ್ಚು ಮಾಡ್ಬಿಡ್ತಾವ ನೋಡ್ರಿ. ಅದಕ್ಕೆ ಸ್ವಲ್ಪ ಬುದ್ಧಿ ಕಲ್ಸಕ್ಕೆ ಈ ತಂತ್ರ ಉಪಯೋಗಿಸಿದೆ. ತಾಯಿ ಅದಕ್ಕೆ ಮಗಳಿಗೆ ಬುದ್ಧಿ ಹೇಳಿಲ್ಲ ರೀ. ನೀವರ ಆಕೆ ಬುದ್ಧಿ ಕಲ್ಸಕತ್ತಿರಲಿಲ್ಲ. ಚಲೋ ಆತ್ರಿ. ನಾ ಏನು ಅನ್ಕೊಳಂಗಿಲ್ರಿ ಅಳಿಯರು. ಆದ್ರೂ ಅಣ್ಣ ವೈನಿ ಎಲ್ಲಿ ಹೋಗಿಲ್ಲ ಬಂದಿಲ್ಲ. ಹೊಲ್ದಾಗ ಹೋಗಿ ದುಡಿಬೇಕು ಅವರು. ಭಾಳ ಕಷ್ಟ ಆಗುತ್ತೆ. ನಾ ಆದ್ರೆ ದುಡ್ದೀನಿ. ನನಗೆ ಹೊಲದ್ದು ಮನಿದು ಮಾಡಿ ಅಭ್ಯಾಸ ಐತಪ್ಪ. ಆದ್ರೆ ವೈನಿ ಹೆಂಗೆ ಮಾಡ್ಬೇಕು? ಅರವ ಆಕಿಗೂ ಅರ್ಥ ಆಗ್ಲಿ. ಇನ್ನು ಮುಂದೆ ಮಕ್ಕಳು ಮರಿ ಹಾಕವು. ಅವಾಗ ಹೆಂಗೆ ಜೀವನ ಮಾಡೋರು ಇವರು? ಅರ್ಥ ಆಗ್ಲಿ. ಅಳಿಯಂದ್ರು ತೊಗೊಂಡಿದ್ದು ಇರೋದಾರ ನನಗಂಕರು ಸಂತೋಷ ಕೊಟ್ಟತ್ ನೋಡು. ತಾಯಿ ಕಲಿಸ್ಕೊಡ್ಬೇಕು ಇದನ್ನೆಲ್ಲ. ನಾನು ಏಟಂತ ನೋಡ್ಕೊಳಕ್ಕಾಗತ್ತಪ್ಪ. ಅದನ್ನು ನಾನು ಕ್ಷಮಿಸಪ್ಪ. ಇಂಥ ಮಗಳನ್ನ ನಿನಗೆ ಜೋಡು ಮಾಡಿನಲ್ಲ ನಾನು. ಅಯ್ಯೋ ಮಾವಾರ, ನೀವು ದೊಡ್ಡವರು. ನೀವು ನನ್ನ ಕ್ಷಮೆ ಕೇಳಬಾರ್ದು. ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವ್ರಿದ್ದಂಗಂತ. ದಯವಿಟ್ಟು ಹಂಗತಿ ಅನ್ಬೇಡ್ರಿ ಮಾವಾರ. ನನ್ನ ಉದ್ದೇಶ ಏನು ಕೆಟ್ಟದ್ದಲ್ರಿ. ಒಟ್ಟು ನಿಮ್ಮ ಮಗಳಿಗೆ ನಾನು ಬುದ್ಧಿ ಕಲಿಸ್ಬೇಕು ಅನ್ನೋದಷ್ಟ ನನ್ನ ಉದ್ದೇಶ. ಇವತ್ತಿನ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ಸ್ ಕೊಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹೊಸ ಯಾರು ನಮ್ಮ ಚಾನಲ್ ನೋಡಕತ್ತಾರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬರನ್ರಿ. ಸರ್ವೇ ಜನ ಸುಖಿನೋ ಭವಂತು.